ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ನಿಜಕ್ಕೂ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗ್ತಾ ಇದೆಯಾ? ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮೋದಿ ಅವರ ವಿರುದ್ಧ ಕಿಡಿಕಾರಿದ್ದೇಕೆ? ಸಿದ್ದರಾಮಯ್ಯನವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಹೇಳಿದ್ದೇನು? ಪ್ರಸ್ತಾವಿತ ಕ್ಷೇತ್ರ ಪುನರ್ವಿಂಗಡಣೆಯ ಸ್ವರೂಪ ಹೇಗಿದೆ? ಈ ಹಿಂದೆ ಲೋಕಸಭೆ ಸೀಟುಗಳು ಹಂಚಿಕೆಯಾಗಿದ್ದು ಯಾವಾಗ? ಸ್ನೇಹಿತರೆ, ಇತ್ತೀಚೆಗೆ ಕೇರಳ ವಿಧಾನಸಭಾ ಚುನಾವಣೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಯಾವ ಅನ್ಯಾಯವೂ ಆಗಲ್ಲ ಅಂತ ಹೇಳಿದ್ರು. ಇದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯವರಾಗಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯ ಹೆಸರಿನಲ್ಲಿ ದಕ್ಷಿಣ ರಾಜ್ಯಗಳ ಧ್ವನಿ ಕುಗ್ಗಿಸುವ ಯತ್ನ ಆಗ್ತಾ ಇದೆ. ಇದು ಒಕ್ಕೂಟ ವ್ಯವಸ್ಥೆಯ ಮೇಲಿನ ಸ್ಪಷ್ಟ ದಾಳಿ ಎಂದು ಕಿಡಿಕಾರಿದ್ದಾರೆ. ಹಾಗಾದರೆ ಪ್ರಸ್ತಾವಿತ ಕ್ಷೇತ್ರ ಪುನರ್ವಿಂಗಡಣೆಯ ಸ್ವರೂಪ ಹೇಗಿದೆ? ಇದರಿಂದ ದಕ್ಷಿಣದ ರಾಜ್ಯಗಳಿಗೆ ನಿಜಕ್ಕೂ ಅನ್ಯಾಯ ಆಗ್ತಾ ಇದೆಯಾ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ತಿಳಿಯೋಣ. ಇದು ಇವತ್ತಿನ ರತಮ್ ಎಕ್ಸ್ಪ್ಲೈನರ್. ಏನಿದು ಕ್ಷೇತ್ರ ಪುನರ್ವಿಂಗಡಣೆಯ ಕಾರ್ಯ? ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳ ಪುನರ್ವಿಂಗಡಣೆ ಮಾಡುವಂತಹ ಕಾರ್ಯವೇ ಕ್ಷೇತ್ರ ಪುನರ್ವಿಂಗಡಣೆ. ಪ್ರತಿ 20 ವರ್ಷಗಳಿಗೊಮ್ಮೆ ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾವಣಾ ಕ್ಷೇತ್ರಗಳ ಪುನರ್ವಿಂಗಡಣೆ ನಡೆಯುವುದು ರೂಢಿಯಲ್ಲಿರುವಂತಹ ವಿಚಾರ. 20 ವರ್ಷಗಳ ಹಿಂದೆ ಅಂದ್ರೆ 2006ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಪುನರ್ವಿಂಗಡಣೆಯ ಕಾರ್ಯ ನಡೆದಿತ್ತು. 1973ರಲ್ಲಿ ಕೊನೆಯ ಬಾರಿ ಲೋಕಸಭಾ ಸ್ಥಾನಗಳ ಏರಿಕೆ ಮಾಡಲಾಗಿತ್ತು. ಅನಂತರ ಕ್ಷೇತ್ರ ಪುನರ್ವಿಂಗಡಣೆಯ ಕಾರ್ಯ ನಡೀತಾ ಇದ್ರೂ ಕೂಡ ಸ್ಥಾನಗಳ ಏರಿಕೆ ಆಗಿರಲಿಲ್ಲ. ಪ್ರಸ್ತಾವಿತ ಕ್ಷೇತ್ರ ಪುನರ್ವಿಂಗಡಣೆಯ ಸ್ವರೂಪ ಹೇಗಿದೆ? ಈ ವರ್ಷದ ಪ್ರಸ್ತಾವಿತ ಕ್ಷೇತ್ರ ಪುನರ್ವಿಂಗಡಣೆಯ ಸ್ವರೂಪದ ಮಾಹಿತಿಯ ಪ್ರಕಾರ ಪ್ರಸ್ತುತ ಇರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ 543ರಿಂದ 816ಕ್ಕೆ ಏರಿಕೆ ಮಾಡಲಾಗ್ತಾ ಇದೆ. ಈ ಪ್ರಸ್ತಾವದ ಪ್ರಕಾರ ಪ್ರಸ್ತುತ ರಾಜ್ಯಗಳಲ್ಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯ 50% ಅಂದರೆ ಅರ್ಧದಷ್ಟು ಕ್ಷೇತ್ರಗಳನ್ನ ಹೆಚ್ಚಳ ಮಾಡಲಾಗುತ್ತೆ. ಉದಾಹರಣೆಗೆ ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ. ಇನ್ನು ಮುಂದೆ ಇದರ 50% ಅಂದರೆ 14 ಲೋಕಸಭಾ ಸ್ಥಾನಗಳು ಹೆಚ್ಚಳವಾಗಲಿದೆ. ಉತ್ತರ ಪ್ರದೇಶದ ರಾಜ್ಯದಲ್ಲಿ ಸದ್ಯ 80 ಲೋಕಸಭಾ ಸ್ಥಾನಗಳಿವೆ. ಕ್ಷೇತ್ರ ಪುನರ್ವಿಂಗಡಣೆಯ ಪ್ರಕಾರ ಇನ್ನು ಮುಂದೆ ಅದು 120ಕ್ಕೆ ಏರಿಕೆ ಆಗಲಿದೆ. ತಮಿಳುನಾಡಿನ ಲೋಕಸಭಾ ಸ್ಥಾನಗಳು ಕೂಡ 39ರಿಂದ 59ಕ್ಕೆ ಏರಿಕೆಯಾಗಲಿದೆ. ಈ ಸ್ವರೂಪದ ಪ್ರಕಾರ ಸಣ್ಣ ಸಣ್ಣ ರಾಜ್ಯಗಳಿಗೆ ಕೂಡ ಅನ್ಯಾಯವಾಗಲ್ಲ. ಉದಾಹರಣೆಗೆ ಗೋವಾದಲ್ಲಿ ಈಗ 2 ಲೋಕಸಭಾ ಸ್ಥಾನಗಳಿವೆ. ಇಲ್ಲೂ 1 ಸ್ಥಾನ ಹೆಚ್ಚಳವಾಗಲಿದೆ. ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ನಿಜಕ್ಕೂ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗ್ತಾ ಇದೆಯಾ? ಸಿದ್ದರಾಮಯ್ಯನವರು ತಮ್ಮ ಪೋಸ್ಟ್ ನಲ್ಲಿ ಡಿಲಿಮಿಟೇಷನ್ ವಿಚಾರವು ಕೇವಲ ಸೀಟುಗಳ ಸಂಖ್ಯೆಯ ಹೆಚ್ಚಳದ ಬಗ್ಗೆ ಅಲ್ಲ, ಅವು ಹೇಗೆ ಹಂಚಿಕೆ ಆಗ್ತದೆ ಮತ್ತು ಯಾವ ರಾಜ್ಯಗಳಿಗೆ ಹೆಚ್ಚು ಲಾಭವಾಗ್ತದೆ ಅನ್ನುವುದರ ಬಗ್ಗೆ ಆಗಿದೆ ಅಂತ ಹೇಳಿದ್ದಾರೆ. ಪ್ರಸ್ತಾವಿತ ಪುನರ್ವಿಂಗಡಣೆಯ ಪ್ರಕಾರ ಎಲ್ಲ ರಾಜ್ಯಗಳ ಸ್ಥಾನಗಳು ಹೆಚ್ಚಾದರೂ ಅದರ ಪ್ರಮಾಣ ಬಿಜೆಪಿಗೆ ಬಲವಾಗಿರುವಂತಹ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಅನುಕೂಲವಾಗ್ತದೆ ಅಂತ ಆರೋಪಿಸಿದ್ದಾರೆ. ಅಂದಹಾಗೆ ಈ ಪುನರ್ವಿಂಗಡಣೆಯ ಪ್ರಕಾರ ಎಲ್ಲ ರಾಜ್ಯಗಳಿಗೂ ಸಮಾನವಾಗಿ ಸೀಟುಗಳನ್ನು ಏರಿಕೆ ಮಾಡಲಾಗಿದೆ. ಯಾವ ರಾಜ್ಯಕ್ಕೂ ಅನ್ಯಾಯವಾಗಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರುವಂತಹ ವಿಚಾರ. ಈಗಾಗಲೇ ಹೇಳಿರುವ ಹಾಗೆ ಎಲ್ಲ ರಾಜ್ಯಗಳ ಲೋಕಸಭಾ ಸ್ಥಾನಗಳನ್ನು 50% ಏರಿಕೆ ಮಾಡಲಾಗುತ್ತೆ. ಒಂದು ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವಿದೆ ಅಂದ್ರೆ ಅಲ್ಲಿ ಜಾಸ್ತಿ ಮಾಡೋಣ, ಇನ್ನೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಏತರ ಸರ್ಕಾರ ಇದೆ ಅದಕ್ಕೆ ಅಲ್ಲಿ ಕಡಿಮೆ ಮಾಡೋಣ ಅಂತ ಪುನರ್ವಿಂಗಡಣೆ ಮಾಡುತ್ತಾ ಇಲ್ಲ. ಹೇಗೆ ಮಧ್ಯಪ್ರದೇಶ ರಾಜ್ಯದ ಲೋಕಸಭಾ ಸ್ಥಾನಗಳು ಹೆಚ್ಚಳವಾಗ್ತದೋ ಹಾಗೆಯೇ ಪಶ್ಚಿಮ ಬಂಗಾಳದ ಲೋಕಸಭಾ ಸ್ಥಾನಗಳು ಕೂಡ ಏರಿಕೆಯಾಗುತ್ತೆ. ಪ್ರಸ್ತುತ ಇರುವಂತಹ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳನ್ನು ನೋಡುವುದಾದರೆ ಉತ್ತರ ಭಾರತದ ರಾಜ್ಯಗಳು ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಭಾರತದ ದಕ್ಷಿಣ ಭಾಗದಲ್ಲಿ ಕೇವಲ 5 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವ ಕಾರಣ ಇಲ್ಲಿ ವಿಸ್ತೀರ್ಣ ಮತ್ತು ಜನಸಂಖ್ಯೆಯ ಆಧಾರದಲ್ಲಿ ಭಾರತದ ಉತ್ತರ ಭಾಗಕ್ಕಿಂತ ಕಡಿಮೆ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಅಂದ ಹಾಗೆ ಇದನ್ನ ಕಡಿಮೆ ಮಾಡಿದ್ದು ಈಗಿನ ಕೇಂದ್ರ ಸರ್ಕಾರವೇನಲ್ಲ. ಈಗಾಗಲೇ ಹೇಳಿರುವ ಹಾಗೆ ಕೊನೆಯ ಬಾರಿ ಲೋಕಸಭಾ ಸ್ಥಾನಗಳು ಏರಿಕೆಯಾದದ್ದು 1973ರಲ್ಲಿ. ಆಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದದ್ದು ಇಂದಿರಾ ಗಾಂಧಿಯವರ ಸರ್ಕಾರ. ಹೀಗಾಗಿ ಸಿದ್ದರಾಮಯ್ಯನವರ ಈ ಆರೋಪದಲ್ಲಿ ಅಂದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆ ಅನ್ನುವಂತಹ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಸಾಬೀತಾಗುತ್ತೆ. ಈ ಹಿಂದೆಯೂ ದಕ್ಷಿಣ ಭಾರತದ ಲೋಕಸಭಾ ಸ್ಥಾನಗಳನ್ನ ಕಡಿಮೆ ಮಾಡಲಾಗ್ತದೆ ಎಂಬಂತಹ ನರೇಟಿವ್ ಅನ್ನು ಹಬ್ಬಿಸಲಾಗಿತ್ತು. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಪದೇ ಪದೇ ಈ ಆರೋಪವನ್ನ ಮಾಡ್ತಾ ಇದ್ರು. ಅದಕ್ಕೆ ಕೇಂದ್ರ ಸರ್ಕಾರವೇ ಯಾವುದೇ ಕಾರಣಕ್ಕೂ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳು ಕಡಿಮೆ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದು ಎಲ್ಲ ಊಹಾಪೋಹಗಳಿಗೂ ತೆರೆ ಬಿದ್ದಂತಾಗಿದೆ. ಇನ್ನು ಸಿದ್ದರಾಮಯ್ಯನವರ ಈ ಆರೋಪದಲ್ಲಿ ಏನಾದರೂ ಲಾಜಿಕ್ ಇದೆಯಾ ಅನ್ನೋದನ್ನ ನಾವೇ ಯೋಚನೆ ಮಾಡಬಹುದು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.